बाप का सड़क नहीं है ना ये रास्ता क्या ಲೇ ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಅಮ್ಮ ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ಹೋಗಿ ಇದು ಯಾಕಷ್ಟ ನಮ್ಗೆ ಹಿಂಗ ಇದು ಅನ್ನಿಸ್ತೀಯೋ. ಆಷಾಢೋಗತ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಟ್ರೇಂಜರ್. ಇವತ್ತು ರ್ಯಾಪಿಡೋ ಮಾಡೋಣ ಅಂತ ಅಂದ್ಬಿಟ್ಟು ಫುಲ್ ಡೇ ರ್ಯಾಪಿಡೋ, ಓಲಾ ಮತ್ತು ರ್ಯಾಪಿಡೋ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಇವತ್ತು. ತೋರಿಸ್ತೀನಿ ಎಷ್ಟು ಮಾಡ್ಬೋದು ಚಾರ್ಜ್ ವೆಹಿಕಲಲ್ಲಿ ಫುಲ್ ಡೇ. ಎನಿ ಐಪಾಡ್ ಚಾರ್ಜರ್ ಇಲ್ದಲೆ ಜಸ್ಟ್ ಹೋಮ್ ಚಾರ್ಜ್ ಮಾಡಿಕೊಂಡು ನನ್ನ ಟಾರ್ಗೆಟ್ ಬಂದ್ಬಿಟ್ಟು 1,500,000. ಓಕೆ, ಎಷ್ಟಾಗುತ್ತೆ ನೋಡೋದಾ. ನಾನು ಒಂದು ಆರ್ಡ್ರ್ ಬಿದ್ದಿದೆ ಕೂಡ. ಅದು ಮೈಸೂರು ರೋಡ್ ಸಟ್ಲೈಟ್ ಹತ್ರ ನಿಯರ್ ಬೈ ಇದೆ. ಜೀವನದಲ್ಲಿ ಸಂಪಾದನೆ ಮಾಡಿ ಮುಂದೆ ಬಾ. ನಮಗೂ ಸ್ವಲ್ಪ ಡ್ರೀಮ್ ಬೈಕ್ಸ್ ಫುಲ್ ಇದ್ದಾವೆ. ತಗಳ ಕಾಸಿಲ್ಲ ಗುರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಾಸು ಬಗ್ಗೆ ಬಂದಾಗ ಒಂದು ಇನ್ಫಾರ್ಮೇಶನ್ ಹೇಳ್ಬೇಕಾಯ್ತು. ಇನ್ಫಾರ್ಮೇಶನ್ ಅಂದ್ರೆ ಒಂದು ಜಾಹೀರಾತು ಮೂಡಿಸ್ಬೇಕಾಗಿತ್ತು. ಏನಪ್ಪ ಅದು ಅಂತ ಅಂದ್ರೆ ಆನ್ಲೈನ್ ಬೆಟ್ಟಿಂಗ್ಸ್ ಯಾವ ತರ ಪ್ರಮೋಟ್ ಆಗ್ತಾ ಇದೆ ಅಂದ್ರೆ, ಪ್ರಮೋಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಅದೇ ರೀತಿ ಪ್ರಮೋಷನ್ಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಮಾಡ್ಕೊಳ್ಳಿ. ನಾನು ಮಾತಾಡ್ತಾ ಇರೋದು ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನನ್ನ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಫ್ರೆಂಡ್ ಸರ್ಕಲ್. ನಾನು ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದು ಅಷ್ಟು ನೋವು ಕೊಟ್ಬಿಟ್ರೆ ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಪ್ರೂಫ್ ತೋರಿಸೋ ಅವಶ್ಯಕತೆ ಇಲ್ಲ. ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಆಸೆ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಷ್ಟು ಬರುತ್ತೆ ಇಷ್ಟು ಹೋಗುತ್ತೆ ಅಂತ ಬರೋದಿಲ್ಲ. ನನಗೋಸ್ಕರ ಎಷ್ಟೋ ಜನ ಚಪ್ಪಲಿ ಇಲ್ಲದೆ ಪ್ಲೀಸ್ ಫ್ರೆಂಡ್ಸ್, ಯಾರು ಆನ್ಲೈನ್ ಬೆಟ್ಟಿಂಗ್ಸ್ ಮಾಡಕ್ ಹೋಗ್ಬಿಟ್ಟು. ನಾನಿವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನಿವತ್ತು ಬೆಂಗಳೂರಲ್ಲಿ ಇದ್ದೀನಿ ಅನ್ನೋದಕ್ಕೆ ಯಾವುದೋ ಒಂದು ಅಪ್ಲಿಕೇಶನ್ ಕೇಳೋಣ, ಅದು ನಾನು ಆಡಿದ್ದಲ್ಲ. ನನ್ನ ತಂದೆನೂ ಕೂಡ ಬ್ಲೇಮ್ ಮಾಡಲ್ಲ. ಇವತ್ತಿಗೂ ಆಡ್ತಾ ಇದ್ದಾರೆ. ನಮ್ಮಪ್ಪ ಫುಲ್ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಇಟ್ಕೊಂಡು ಯಾಕೆ ಆಡ್ತಿರೋದು? ಒಂದು ಹೊತ್ತು ಏನೋ ನಾವು ಊಟ ಮಾಡ್ರಿ, ಆದಷ್ಟು ಸಹಾಯ ಮಾಡಿ. ಯಾರಿಗಾನ ಕೈಲಾಗ್ದವ್ರ ಊಟ ಕೊಡ್ಸಿ. ಬಟ್ ಆನ್ಲೈನ್ ಬೆಟ್ಟಿಂಗ್ ಎಲ್ಲ ಆಡ್ಬೇಡ್ರಿ ಕಣ್ರಯ್ಯ. ಅದ್ರೊಳಗೆ ಏನು ಸಿಗಕ್ಕಿಲ್ಲ, ನಾವೇ ಹಾಳಾಗೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಏನು ಮಾತಾಡ್ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಒಂದ್ ವೇಳೆ ಹೊಡಿತಾರೆ, ಪೊಲೀಸರು ನಿದ್ದೆ ಮಾಡ್ತಾನೆ. ಸರ್ ಎಲ್ಲಿಗೆ ಡ್ರಾಪ್ ಇದು? ಹಲೋ ಹಾಯ್. 186 ರೂಪಾಯಿ ತೋರಿಸಿದೆ ಇದು. ಇದು ಬಾಪೂಜಿ ನಗರಿಂದ ಕಂಬನಪಾಳ್ಯ ಮೇನ್ ರೋಡ್. ಭಕ್ಕೆಂದು ಲಕ್ಷ್ಮಿಗೆ ಬಾರಮ್ಮ ನಮ್ದುಗೆ ಅಮ್ಮ, ಭಕ್ಕೆಂದು ಲಕ್ಷ್ಮಿಗೆ ಬಾರಮ್ಮ. ಕಿಲೋಮೀಟರ್ಗೆ 100 ರೂಪೀಸ್, 110 ರೂಪೀಸ್ ಅನ್ನೋ ಶೋ ಆಗಿತ್ತು. ಇಲ್ಲೇ ಅಲ್ಪ 6 ಕಿಲೋಮೀಟ್ರು ಒಂದು 110 ರೂಪಾಯಿ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಚಿಕ್ಕ ರೇಟ್ ಒಂದು ಪಿಕ್ ಮಾಡಿಕೊಂಡೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ನಂದೇನು ಕಿತ್ಕೊಳಕ್ಕಾಗಲ್ಲ. ಮೇಲೆ ಹಣೆ ಇಟ್ಟಳು.
ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. रुको जरा सबर करो. आपका नहीं है. तू बैठेगा बाप के ऊपर गया है. तू बैठेगा मारूंगा भी तेरे को. दिमाग खराब करेगा तो खाना हो रहा है. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಬ್ರು ಕರ್ನಾಟಕ ಹೋದವರಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಇಬ್ರು ಕರ್ನಾಟಕ ಹೋದವರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. उससे ज्यादा है. अंडा अंडा नहीं है ना. ಏನಂತ ಅನ್ಸಲ್ಲಿ ಅಪ್ಪ. ಇಲ್ಲ ಮಾತಾಡಕ್ ಕನ್ನಡ ಬರಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ಕುಣಿಸ್ಕೊಳ್ಳಿಲ್ಲ, ಮಾರ್ಸ್ಕೊಳ್ಳಿಲ್ಲ. ಪಕ್ಕದಲ್ಲೇ ಬರ್ತಂತ ಜೀವನದಲ್ಲಿ ಸಂಪಾದನೆ ಮಾಡಿ ಮುಂದೆ ಬಾ. ಇಂಥ ಒಬ್ಬಳಲ್ಲ 1000 ಜನ ಹುಡುಗಿರು ಹಿಂದೆ ಬಿಡ್ತಾರೆ. ಅಣ್ಣ ಯಾರ ಬಂದ್ ಕೈಗೆ ಬೇರೆ ಗುಟ್ಟಾಕು ಇನ್ನೈತೈತೆ. ಅಪ್ಪ ನನ್ ಕೈಲ ಆಯ್ತಾ ಇಲ್ಲ. ಇವ್ನ ಯಾವನ ಸೆಡೆ ನನ್ ಮಗ ಮುಂದಕ್ಕೆ ಅಲ್ಲಾಡ್ಸ್ಕ ಬಂದ್ಬಿಟ್ಟು ಎನಿಮಿ ಸ್ಪಾಟೆಡ್. రెండాయిదు ఎవరో పిలుస్తావే ಖಾಲಿ 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 ಖಾಲಿ. ನನ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಸಾಯಾಕ್ಬಿಟ್ಟವನೇ. ರೋಡ್ ಲಾಸ್ಟ್ ಪೋಸ್ಟ್ಲಿ ಬಂದು ಮಲಿಕೋಬಿಡು. ನೀರೆಲ್ಲ ಬಾಯಿಗೆ ಬರ್ತೈತೆ, ಬಾಯಿಂದ ನೀರು ಬರ್ತೈತೆ. ಜಾಗ್ರತೆ, ಬಾಯಿ ಕಡೆ. ನಾನ್ ಯಾಕೆ ಬರ್ಬೇಕು? ನಾನು ಸೀತಾ. ನಾನು ನೆಗಡಿ, ಬಾರೆ ಕಡೆ. ನಾನ್ ಬರಲ್ಲ. ಏನ್ ಮಾಡ್ತಾರ ಮನೇಲಿ ಬಂದ್ರು ಅಂತ ಬಾಯಿ ಬಿಟ್ಟಿ ಕೇಳ್ಬೋದು ನಾಯಕರಿಗೆ ಎಮ್ಮೆಗೆ ಕೆಲಸ ಆಗಿದೆಯಾ ಈಗ ಅಂತ. ಸೀಟು ಅಂತ ಕಂಫರ್ಟಬಲ್ ಆಗಿಲ್ವಾ? ಅದು ಒಂದೇ ಅನ್ಸುತ್ತೆ, ಓಲಾ ಕಂಪ್ನಿ ಕರೆಕ್ಟ್ ಆಗಿರೋದು. ನಿಮ್ಮ ಅಮ್ಮನ ಪಿಂಡ. ವೆಹಿಕಲ್ ಚೆನ್ನಾಗಿದೆ, ಅದೇ ಸರ್ವಿಸ್ ಕೊಟ್ರೆ ಸಿಕ್ಕಾಪಟ್ಟೆ ಕಾಸ್ಟು. ಪುಂಗಿ ಪ್ಯೂರ್ ಮಾಡಕ್ ಬಿಡ್ತಾರೆ. ನಾವೇ ಚಾರ್ಜ್ ಆಗ್ತಿತ್ತು ನಮಗೆ. ಹಂಗೆಲ್ಲ ಇದ್ದಿದ್ರೆ ಒಂದು ಎಗ್ಲು ಮೇಲೆಲ್ಲ ಇಕ್ಕ ಓಡಾಡ್ಬಿಡ್ತೀವಿ ಬಿಡಿ. ನಾನು 2050 ಪೆಟ್ರೋಲ್ ಎಲ್ಲ ನಾವು ಪೆಟ್ರೋಲ್ನ ಡೀಸೆಲ್ನ ಎಲ್ಲ ಪ್ರಿಸರ್ವ್ ಮಾಡಿ ನಮ್ಮ ಮಕ್ಳಿಗೆ ಇದು ನೋಡ್ರಪ್ಪ ಪೆಟ್ರೋಲು, ಇದನ್ನ ಹಚ್ಚೋರು ಬೆಂಕಿ ಎತ್ಕೊಳ್ಳುತ್ತೆ. ಅವಾಗ ಕಾರ್ ನೋಡೋದು, ಇವಾಗ ಲಿಕ್ಕೋರೆ ಅಷ್ಟೇ ಮಾತಾಡ್ದಲ್ಲಿ ತೋರಿಸ್ತೀವಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನಮ್ಮ ತಾತ ಹೇಳ್ತಾರೆ 18 ರೂಪಾಯಿ ಸ್ಯಾಲ್ರಿ. ನಮ್ಮ ತಾತ ಬಂದ್ಬಿಟ್ಟು ಗೌರ್ಮೆಂಟ್ ಅಫಿಷಿಯಲ್ ಮೀನುಗಾರಿಕೆ ಇಲಾಖೆಯಲ್ಲಿ ಇದ್ದಿದ್ದು. ಅವ್ರಿಗೆ 18 ರೂಪಾಯಿ ಸಂಬಳ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನಮ್ಮ ಅಜ್ಜಿ ಇರೋದು ಸೈಟು 30-50 ಏನೋ ಬರುತ್ತೆ. ಅದು ನಮ್ಮ ಅಜ್ಜಿ ಹೇಳ್ತಾರೆ 1200 ರೂಪಾಯಿ ತಗೊಂಡಿದ್ದು ಅಂತ. ನಾನು ಇವಾಗ 1200 ರೂಪಾಯಿ ಡೈಲಿ ಅರ್ನಿಂಗ್ಸ್ ಬಂತು. ಅರ್ಥ ಮಾಡ್ಕೊಡಿ. ರಾಪಿಟೋ ಬೈಕ್ ಅಂತ ಕುಂಡ್ರಸ್ಕೊಂಡು ಏನ್ ಅವ್ರ ಮಿಸಸ್ ತರ ಏನ್ ಹಿಂದೆಗಡೆ ತಬ್ಬಿಸ್ಕೊಂಡು ಕುಂಡ್ರಸ್ಕೊತಾರೆ. ಯಾರೋ ಬೈಕ್ಗಳು ತಕೊಂಡು ಹಿಂದೆ ಒಂದು ಹುಡುಗಿನ ಕುಂಡ್ರಸ್ಕೊಂಡು ತಬ್ಕೊಂಡು ಅವ್ರ ಗಂಟೀರಿಂದನೇ ಅವ್ರು ಕರೆಕ್ಟ್ ಆಗಿ ಕೂತ್ಕೊಂಡ್ರು. ಇದು ಯಾವ್ದು ಬೈಕ್ ಅಲ್ಲಿ ಹೋಗ್ಬಿಟ್ಟು ತಬ್ಕೊಂಡು ಕೂತ್ಕೊತಾರಲ್ಲ, ಹೆಂಗೆ ಸ್ವಾಮಿ ಇದು? ಒಳ್ಳೇದಕ್ಕೆ ಬೆಂಗಳೂರು, ಕೆಟ್ಟದಕ್ಕೆ ನಾವು ಬೆಂಗಳೂರು ಹೇಳಂಗಿಲ್ಲ. ನಾನೇ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಾ ತರ ದಾರಿ ಇದೆ ಇದರೊಳಗೆ. ಬೆಂಗಳೂರಿಗೆ ನಾವೇನು ಪರಿಚಯ ಮಾಡೋದೇನಿಲ್ಲ. ಬೆಂಗಳೂರು ನಮಗೆಲ್ಲ ಪರಿಚಯ ಮಾಡ್ಬಿಡುತ್ತೆ. ಬ್ಲಾಗ್ ಅಲ್ಲ, VLGS. ಅದಾಗ್ಲಿ ಕೇಳೋಣ ಅನ್ಕೊಂಡೆ ಇದನ್ನ. ಹೌದಾ? ನಿಮ್ಗೆ ಯಾಕೆ ಬೇಕದು? ನೋಡ್ರಿ ನಮ್ಮ ಲೈಫ್.